ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಲೈಫ್ ಬಗ್ಗೆ ಬಂದಿಲ್ಲ, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ 5 ಜನ ಇದ್ದಾರೆ. ಅವ್ರು 5 ಜನನೂ ಬಂದುಬಿಟ್ಟು ಏನು ಕೆಲಸ ಮಾಡ್ತೀನಿ, ಪೈಂಟ್ರ್ ಕೆಲಸ, ಮೆಕ್ಯಾನಿಕ್ಕು, ಕಬಾಬ್ ಅಂಗಡಿ, ಮೆಕ್ಯಾನಿಕ್ 4 ವೀಲರ್ 2 ವೀಲರ್ದು ಮೆಕ್ಯಾನಿಕ್ ಇರೋ ಇದೆಲ್ಲ ಈ ಕೆಲಸ ಮಾಡೋರು ಇರೋದು. ಅವ್ರು ಕಂಪ್ಯೂಟರ್ದಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋಕೆ ಅವ್ರಿಗೆ ಆಗಲ್ಲ. ಕಾನೂನು ಪ್ರಕಾರ ಅವ್ರಿಗೆ ಸಿಗ್ನಲ್ಸ್ ಏನಿದೆ ನಾವು ಹೇಳಿಕೊಡ್ತಾ ಇದ್ದೀವಿ. ಲೆಫ್ಟು ರೈಟು ಸ್ಟಾಪು ಮತ್ತು ಹೇಗೆ ಓವರ್ಟೇಕ್ ಮಾಡಬೇಕು ಅದೆಲ್ಲ ನಾವು ಕಲಿಸ್ಕೊಡ್ತಾ ಇದ್ದೀವಿ ಅವ್ರಿಗೆ. ನಾವು ಹೋಗ್ಬಿಟ್ಟು ಅಲ್ಲಿ ಆ ಪ್ರಕಾರ ಹೇಳ್ಬಿಟ್ಟು ಅವ್ರು ಪಾಸ್ ಆಗ್ತಾರೆ. ನಾವು ಒಂದು 15 ದಿವಸ ಅವ್ರಿಗೆ ಕ್ಲಾಸ್ ಕೊಡ್ತಾ ಇದ್ದೀವಿ. ಆ ಕ್ಲಾಸ್ದಲ್ಲಿ ಇವ್ರಿಗೆಲ್ಲ ನಾವು ಹೇಳಿಕೊಟ್ಬಿಟ್ಟು ವೆಹಿಕಲ್ಸ್ ಎಲ್ಲ ನಾವು ಓಡಿಸ್ತಾರೆ. ಅದು ಎಲ್ಲೆಲ್ಲಿಗೆ ನಾವು ಇವತ್ತು ಇವ್ರಿಗೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರಿಗೆಲ್ಲ ಕಂಪ್ಯೂಟರ್ ಕುತ್ಕೊಳ್ಳಿ ಅಂತ. ಅವ್ರು ಕಂಪ್ಯೂಟರ್ ಕುತ್ಕೊಳ್ಳೋಲ್ಲ. ಅವ್ರು ಏನಕ್ಕೋಸ್ಕರ ಕಂಪ್ಯೂಟರ್ ಕುತ್ಕೊಳ್ಳೋಲ್ಲ ಅಂತಾರಂತ. ಇವ್ರ ಹತ್ರ 5,000 ಇರೋಲ್ಲ, 4,000 4,500 ಅದು ಇವಾಗ ಗೌರ್ಮೆಂಟ್ ಫೀಸ್ ಕಟ್ಬಿಟ್ಟು ಅವ್ರು ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರು ಕಂಪ್ಯೂಟರ್ ಕಲ್ಸ್ಬಿಟ್ಟು ಅವ್ರು ಫೇಲ್ ಆಗಿಬಿಡಲಿ, ಮತ್ತು ಅವರು ಬರೋಲ್ಲ ಆಚೆ ಮುಂದೆ ಫೇಲ್ ಆಗಿಬಿಟ್ಟು ಇನ್ನೊಂದ್ಸತಿ ಯಾರು ಬರ್ತಾರೆ. ಅವ್ರು ಡೈರೆಕ್ಟ್ ಬಂದು ಮಾಡ್ಕೊತಾ ಇದ್ದಾರಂತ ಅವ್ರಿಗೆ ಫೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಏನಿಗೆ ಹೋಗ್ಬಿಟ್ಟು ಡೈರೆಕ್ಟು ಕುತ್ಕೊಂಡ್ಬಿಟ್ಟು ಕಂಪ್ಯೂಟರ್ಗೆ ಹೋಗ್ರಿ ಅಂತ ಕಂಪ್ಯೂಟರ್ ಫೇಲು ಕೈದಲ್ಲಿ ತೋರಿಸ್ಲಿ. ಕಾನೂನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಕೈದಲ್ಲಿ ತೋರಿಸ್ಲಿ. ಅವರು ಓದಿಲ್ಲ, ಇಲ್ಲ SLC 8ನೇ ಕ್ಲಾಸು 7ನೇ ಕ್ಲಾಸು ಅಷ್ಟೇ ಓದಿರೋದು. ಎಲ್ಲ ಮೆಕ್ಯಾನಿಕಲ್ ಕೆಲಸ ಮಾಡ್ತಾರೆ, ಕಂಪ್ಯೂಟರ್ಗೆ ಹೋಗಿಲ್ಲ. ಫಸ್ಟ್ PUC ಆಗಲಿ ಅದ್ರ ಮೇಲೆ ಅವರೆಲ್ಲ ಕಂಪ್ಯೂಟರ್ ಹೋಗ್ತಾರೆ. ಇವ್ರು ಹೋಗೋಕ್ಕಾಗಲ್ಲ ಅಂತ ನಾವು ಇವೆಲ್ಲ ನಮ್ಗೆ ಒಂದು ಹೇಳಿದಾರೆ. ಅದು ಅವಾಜ್ ನಾನು ಹೇಳ್ತಾ ಇದ್ದೀನಿ. ಎಲ್ಲ ನೀವು ಯಾರೂ ಆಗಲಿ ಇಂಥವ್ರಿಗೆ ಸಪೋರ್ಟ್ ಮಾಡಿರಿ. ಅವರೆಲ್ಲ ಗಾಡಿಗಳು ಓಡಿಸ್ತಾ ಇದ್ದಾರೆ. ಅವ್ರನ್ನ ಹೆಚ್ಚು ಕಡಿಮೆ ಆಗಿಬಿಟ್ಟು ಪ್ರಾಣಿಗಳು ಹೋಗ್ಬಿಡ್ತಾರೆ. ಯಾರು ಅದಕ್ಕೆ ಜವಾಬ್ದಾರಿ? ಈಗ ಅವರ ಲೈಸೆನ್ಸ್ಗೆ ಬರ್ತಾ ಇದ್ದಾರೆ, ವರ್ಕಿಗೆ ಬರ್ತಾ ಇದ್ದಾರೆ. ಆ ವರ್ಕ್ ಬೇಡ ಅನ್ನೋಂಗೆ ಅವ್ರಿಗೆ ಬೇರೆ ಅವರು ಒಬ್ಬರು ಕಂಪ್ಯೂಟರ್ಗೆ ಹೋಗಲ್ಲ, ಬ್ರೋಕರ್ ಹತ್ರ ಹೋಗೋರು. ಅವ್ರು ಡೈರೆಕ್ಟ್ ಹಾಗೆ ಪಾಸ್ ಮಾಡಿ ಹೋಗ್ತಾ ಇದ್ದಾರೆ. ಗಾಡಿನ ಓಡ್ಸಕ್ಕೆ ಬರಲ್ಲ, ಅವ್ರಿಗೆ ಸಿಗ್ನಲ್ ಗೊತ್ತಿಲ್ಲ ಅಂಥವರೆಲ್ಲ ಪಾಸ್ ಮಾಡಿ ಕಳಿಸ್ತಾರೆ. ಇವೆಲ್ಲ ಸಿಗ್ನಲ್ ಗೊತ್ತು, ಎಲ್ಲ ಗೊತ್ತಾಗಿ ಕೈನಿಂದ ಅವ್ರಿಗೆ ಒಳಗೆ ಕಂಪ್ಯೂಟರ್ ಕೆಲಸಕ್ಕೆ ಹೋಗ್ತಾರೆ. ಮಿಕ್ಕಿದಲ್ಲ ಒಬ್ಬರು ಹೋಗ್ಬಿಟ್ಟು ಕಂಪ್ಯೂಟರ್ ಒಳಗೆ ಕುತ್ಕೊಳ್ಳಲ್ಲ. ಅವ್ರಿಗೆಲ್ಲ ಪಾಸ್ ಮಾಡ್ತಾರೆ, 5,000 ತೊಗೊತಾರೆ. ಅದಕ್ಕೆ ಇವ್ರಿಗೆ ಕಂಪ್ಯೂಟರ್ ಕುತ್ಕೊಳ್ತಾರೆ. ಕಂಪ್ಯೂಟರ್ ಆಗಲ್ಲ, ಕೈದಲ್ಲಿ ತೋರಿಸಿ ಇವ್ರು ಕೈದಲ್ಲಿ ಪಾಸ್ ಆಗ್ತಾರೆ. ಅವ್ರಿಗೆ ಏನು ಬೇಕು ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನನ್ನ ಕಡೆಯಿಂದ. ಮತ್ತು ನಾವು 300 ಜನ ನಮ್ಮ ಕಡೆಯಿಂದ ಒಂದು ಟೀಮೇ ಇದೆ. ನಾವೆಲ್ಲ ಇದು ಒಂದು ಕರ್ನಾಟಕ ಒಳಗೆ ನಾವು ಒಂದು ಕೆಲಸ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ಶೇರ್ ಮಾಡಿ, ಅವ್ರು ಸಪೋರ್ಟ್ ಮಾಡಿ. ಇಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಯಾರಿಗೆ ಮಾಡ್ತೀರಾ? ನಮಸ್ಕಾರ.